ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಸವಿತಾ ಸಮಾಜ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ. ಉತ್ತಮ ಶಿಕ್ಷಣ ಪಡೆದು ಪಾಲಕರು ಸಮಾಜಕ್ಕೂ ಗೌರವ ತನ್ನಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ತರಬೇತಿ. ಜಿಲ್ಲೆ ಅಭಿವೃದ್ಧಿಯಲ್ಲಿ ರಾಜ್ಯದಲ್ಲಿಯೇ ಮುಂಚೂಣಿಗೆ ತರಲು ತೊಡಗಿಸಿಕೊಳ್ಳಿ. ಎಡಿಸಿ ಶಿವಾನಂದ. ಜಿಲ್ಲೆಯಲ್ಲಿ ಮುಂದುವರೆದ ಮಳೆ. ಕೃಷ್ಣಾ ನದಿಗೆ ನೀರಿನ ಪ್ರಮಾಣದಲ್ಲಿ ಇಳಿಕೆ. ವಿದ್ಯುತ್ ಬೇಡಿಕೆ ಇಳಿಕೆ. ಆರ್ಟಿಪಿಎಸ್ 5 ಮತ್ತು ವೈಟಿಪಿಎಸ್ 2 ಘಟಕಗಳು ಉತ್ಪಾದನೆ ಸ್ಥಗಿತ. ಏಮ್ಸ್ ಮಂಜೂರಾತಿಗೆ ಆಗ್ರಹಿಸಿ 843ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟ ಹೋರಾಟ. ಸವಿತಾ ಸಮಾಜದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುತ್ತಿರುವುದು ಶ್ಲಾಘನೀಯವಾಗಿದ್ದು, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒತ್ತು ನೀಡುವುದರ ಜೊತೆಗೆ ಸಮಾಜಕ್ಕೆ ಕೀರ್ತಿ ತರುವ ಕೆಲಸ ಮಾಡಬೇಕು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕರೆ ನೀಡಿದರು. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಸವಿತಾ ಸಮಾಜ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ 9ನೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸವಿತಾ ಸಮಾಜವು ಅತಿ ಚಿಕ್ಕ ಸಮಾಜವಾಗಿದ್ದರೂ ಸಮಾಜದ ಕೆಲಸ ಮಾತ್ರ ಅತ್ಯಂತ ಶ್ರೇಷ್ಠವಾಗಿದೆ. ಸಮಾಜದ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದು, ಇದನ್ನು ಕೀಳಾಗಿ ಭಾವಿಸದೆ ತಮ್ಮ ವೃತ್ತಿಯೇ ಶ್ರೇಷ್ಠವಾಗಿದೆ ಎಂದರು. ಆಧುನಿಕ ಯುಗದಲ್ಲಿ ಕ್ಷೌರಿಕ ವೃತ್ತಿಯು ಲಾಭದಾಯಕ ವೃತ್ತಿಯಾಗಿದ್ದು, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದವರು ಸಹ ಈ ವೃತ್ತಿಯಲ್ಲಿ ತೊಡಗಿ ಬ್ಯೂಟಿ ಪಾರ್ಲರ್ಗಳನ್ನು ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದಾರೆ ಎಂದರು. ಸವಿತಾ ಸಮಾಜ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುತ್ತಿರುವುದು ಇದು ಮತ್ತಷ್ಟು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದಂತೆ ಆಗಲಿದ್ದು, ಇನ್ನು ಶಿಕ್ಷಣದಲ್ಲಿ ಹೆಚ್ಚಿನ ಸಾಧನೆ ಮಾಡಲಿ ಎಂದು ಆಶಿಸಿದರು. सर हंगे निल्कोबिಡಿ सर वेट सर ಎಲ್ಲ ವಿದ್ಯಾರ್ಥಿ ವೃಂದದ ಮಕ್ಕಳಿಗೆ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ನಿಮಗೆಲ್ಲರಿಗೂ ಶುಭ ಹಾರೈಸಿ ಇದು ಬಹಳ ಸಂತೋಷ ಆಗ್ತದೆ. ಸವಿತಾ ಸಮಾಜದ ಅತ್ಯಂತ ಚಿಕ್ಕ ಸಮಾಜ ರಾಯಚೂರಿನಲ್ಲಿ ತಪ್ಪಾಗಲಿಕ್ಕಿಲ್ಲ. ಆದರೂ ಬಹಳಷ್ಟು ಒಗ್ಗಟ್ಟಿನಿಂದ ವರ್ಷಕ್ಕೆ 2-3 ಕಾರ್ಯಕ್ರಮ ನಾವು ಮಾಡೇ ಮಾಡ್ತೀವಿ. ಎಷ್ಟು ಕಷ್ಟ ಇದ್ರು, ಯಾಕಂದ್ರೆ ಬಹುಶಃ ಇವತ್ತು ರಾಯಚೂರಿನಲ್ಲಿ ಅತ್ಯಂತ ಕಷ್ಟ ಜೀವಿಗಳು, ಕಷ್ಟದಿಂದ ದುಡಿಯುವಂತ ಸಮಾಜ ಅಂದ್ರೆ ಸವಿತಾ ಸಮಾಜದವರು. ಯಾಕಂದ್ರೆ ಇವತ್ತು ನಿಮಗೇನಿದ್ದಂತ ಒಂದು ಕಸುಬಿತ್ತು, ಆ ಕಸುಬಿಗೂ ಜಾತಿ ಭೇದ ಬಂತು, ಎಲ್ಲರೂ ಅದಕ್ಕೆ ಲಗ್ಗೆ ಹಿಡಿತಾ ಇದ್ದಾರೆ. ಇವತ್ತು ಬ್ಯೂಟಿ ಪಾರ್ಲರ್ಗಳು, ಕಾಸ್ಮೆಟಿಕ್, MD ಜನರಲ್ ಮೆಡಿಸಿನ್, MD ಸ್ಕಿನ್ ಮಾಡಿದವರು ಸಹಿತ ಕಾಸ್ಮೆಟಾಲಜಿ ಅಂತ ಹೇಳಿ ಬ್ಯೂಟಿ ಪಾರ್ಲರ್ಗಳು ನಡೆಸ್ತಾ ಇದ್ದಾರೆ. ಏನ್ ನಾವು ಆ ವೃತ್ತಿ ಮಾಡ್ತಾ ಇದ್ದೀವಿ, ನಾವು ಅತ್ಯಂತ ಕೀಳು ಅಂತ ನೀವು ಭಾವಿಸಂಗಿಲ್ಲ. ಇವತ್ತು ನಿಮ್ಮ ವೃತ್ತಿ ಅತ್ಯಂತ ಹೆಚ್ಚು ಲಾಭದಾಯಕ ವೃತ್ತಿ ಅಂತ ತಪ್ಪಾಗ್ಲಿಕ್ಕೆ ಇವತ್ತು ಇಡೀ ಯಾವುದೇ ಬಿಸ್ನೆಸ್ ಮಾಡಿ
ಅತ್ಯಂತ ಹೆಚ್ಚು ಲಾಭದಾಯಕ ಹುದ್ದೆ ಯಾವ್ದಾದ್ರು ಇದ್ರೆ ಅದು ಇದೆ. ನಾವೆಲ್ಲರೂ ಸಲೂನ್ ಶಾಪ್ ಅಂತೀವಿ. ನೀವು ಮುಂದೆ ಸಮಾಜದಲ್ಲಿ ಮುಂದೆ ಬರ್ಬೇಕಂದ್ರೆ ನೀವು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದಾಗ, ನೀವು ಓದಬೇಕಾದ ಟೈಮ್ನಾಗ ದುಡ್ಡಿನ ಬಗ್ಗೆ ಆಲೋಚನೆ ಮಾಡ್ಕೊಂಡು, ದುಡಿಬೇಕಾದ ಸಮಯದಲ್ಲಿ ಓದಿನ ಬಗ್ಗೆ ಆಲೋಚನೆ ಮಾಡ್ಕೊಂಡ್ರೆ ನಿಮ್ಗೆ ಏನು ಬರಂಗಿಲ್ಲ. ನಿಮ್ಗೆ ಓದೋ ವಯಸ್ಸಿದೆ, ಬರೀ ಓದ್ಬೇಕು, ಓದೋದ್ ಬಿಟ್ಟು ಬೇರೆ ಏನೂ ಮಾಡಬಾರ್ದು. ಇವತ್ತು ಓದಿದವ್ರಿಗಿದ್ದಷ್ಟು ಬೆಲೆ ಓದ್ಲಾರ್ದವ್ರಿಗಿಲ್ಲ. ಇವತ್ತು ನಿಮ್ಗೆ ಅನ್ಸ್ಬೋದು, ಯಾರೋ ಓದ್ಲಾರ್ದವ್ರು ₹4 ದುಡಿತಿರ್ಬೋದು, ಓದಿದವರು ಖಾಲಿ ಕೂತಿರ್ಬೋದು. ಅದು ಎಲ್ಲೋ ಒಂದು ಎರಡು ಆಗ್ತಾವ. ಆ ರೀತಿ ಕೈಲಾಗಲಾರ್ದವ್ರು ಓದಿದ ಮೇಲೆ ಕೈಲಾಗಲಾರ್ದವ್ರು ಏನ್ ಮಾಡ್ತಾರೆ, ಮನೆಯಲ್ಲಿ ಕೂತಿರ್ತಾರೆ. ಆದ್ರೆ ಓದಿದವ್ರಿಗೂ ಎಂದು ಸಮಾಜದಲ್ಲಿ ಹಿನ್ನಡೆ ಇಲ್ಲ, ಸಮಾಜದಲ್ಲಿ ಮುನ್ನಡೆ. ಎಲ್ಲರೂ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಓದುವಂತ ಕೆಲಸ ಮಾಡಬೇಕು. ನಮ್ಗೇನೋ ಇವತ್ತಿಲ್ಲಿ ಸನ್ಮಾನ ಮಾಡಿದರೆ ಸಾಕು, ನಮ್ಗೆ ಇಷ್ಟಕ್ಕೆ ಓದಿದ ಮೇಲೆ ನಮ್ಗೇನೋ ಒಂದು ದೊಡ್ಡ ಕೀರ್ತಿ ಸಿಕ್ಕಿದೆ ಅಂತ ಹೇಳ್ತಾವ್ ಭಾವಿಸಬಾರ್ದು. ಈ ಸನ್ಮಾನ ಮಾಡ್ತಾ ಇರೋದು ನೀವು ಇವತ್ತೇನ್ ಮಾಡಿದಿರಿ, ಈ ವೃತ್ತಿ ನೀವು ಇನ್ನೂ ಮುಂದುವರಿಸಿ. ಇದು ನಿಮಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಂಗೆ. ಇವತ್ತೇನ್ ನಿಮ್ಗೆ ಶಾಲೆ ಹಾಕಿ ಕಿರೀಟ ಹಾಕಿ ಹೂವಿನಾರ ಆಗ್ತಾ ಇದಾರೆ ಅಂದ್ರೆ ಸಮಾಜ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದೆ. ನೀವು ಮುಂದೆ ಸಮಾಜದಲ್ಲಿ ಮುಂದೆ ಬಂದಾಗ ಸಮಾಜದವ್ರನ್ನ ಮರಿಬಾರದು. ಸಮಾಜದಲ್ಲಿ ಯಾರು ಕಟ್ಟ ಕಡೆಯ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಗೆ ಸಹಾಯ ಮಾಡುವಂತ ಬುದ್ಧಿ, ಸದ್ಬುದ್ಧಿ ಆ ದೇವರು ನಿಮ್ಗೆ. ಈ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪದವಿ, ಸ್ನಾತಕೋತ್ತರ ಪದವಿ ಸೇರಿ ಇತರೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ನಾವು ಸಮಾಜದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ. सर वेट पिक्चर होगा प्लीज. हाँ కొంచెం వెనకాల ಸರ್. ಅಷ್ಟೇ ಸರ್. ಸರ್ ಇಲ್ಲಿ ನೋಡಿ, వచ్చిండు మరి వచ్చిండు. ಚಿಕ್ಕದು ಅಂತೇಳಿ ನಾವೇನು ಅನ್ಯತೆ ಭಾವಿಸೋದು ಬೇಡ. ನಮ್ಮ ಸಮಾಜ ಚಿಕ್ಕದಿಲ್ಲ, ಎಲ್ಲರಿಗಿಂತ ದೊಡ್ಡ ಸಮಾಜ ನಮ್ಮದೇ. ನಾವು ಚಿಕ್ಕವರು ಅಂತ ಕಂಡು ಹೋದ್ರೆ ನಾವು ಚಿಕ್ಕವರ. ನಾವು ಎಲ್ಲದರಲ್ಲಿ ಇದ್ದೀವಿ, ಎಲ್ಲ ಕ್ಷೇತ್ರದಲ್ಲಿ ಇದ್ದೀವಿ. ಇವತ್ತು ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಮಹನೀಯರು, ಇವತ್ತು ಧಾರ್ಮಿಕವಾಗಿ ಜಯತೀರ್ಥ ಹಿರಿಯರು, ಇಸ್ಕಾನ್ ಟೆಂಪಲ್ ಮುಖ್ಯಸ್ಥರು, ಅವರ ಒಳಗ ಅವರ ಹೊರಗ ಶ್ರೀರಾಮ ಇದ್ದಾನೆ, ಶ್ರೀಕೃಷ್ಣ ಇದ್ದಾನೆ, ಒಳಗ ಇದ್ದಾನೆ, ಹೊರಗಡೆ ಇದ್ದಾನೆ. ಮತ್ತು ಅಂಥವ್ರು ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರೆ. ಛಲ ಸಾಧಿಸಬೇಕಾಗಿದೆ. ನಾವು ಸಣ್ಣವರಲ್ಲ, ನಾವು ಸಣ್ಣವರು ಇರ್ಬೋದು. ನಮ್ಮ ಸಮಾಜ ಸಂಖ್ಯೆ ಕಡಿಮೆ ಇರ್ಬೋದು, ಆದ್ರೆ ನಾವು ಎಲ್ಲರಿಗಿಂತ ದೊಡ್ಡವರೇ ಅಂತ ಅನ್ಬೇಕು. ಯಾವಾಗ ನಾವು ದೊಡ್ಡವರು ಅಂತಂದ್ರೆ ನಮ್ಮ ಮಕ್ಕಳು ಕೂಡ ನಾವು ದೊಡ್ಡವರು ಅಂತೇಳಿ ದೊಡ್ಡ ಸ್ಥಾನದಲ್ಲಿ ಹೋಗ್ತಾರೆ. ನಾವು ಸಣ್ಣವರು ಅಂತ ಹೇಳಿದ್ರೆ ಇವತ್ತಿನ ಜನನಾಗರಿಕತೆ ನಮಗೆ ಗೊತ್ತಾಗ್ತದೆ. ಅದರಿಂದ ಸಂಸ್ಕೃತಿ, ಸಂಸ್ಕಾರ, ಹಿರಿಯರು ಕಿರಿಯರು, ನಯ ವಿನಯ ಭಯ ಭಕ್ತಿ ಎಲ್ಲದರಲ್ಲಿ ನಮಗೆ ಮಾರ್ಗದರ್ಶನ ಸಿಗ್ತದೆ. ಹಾಗಾಗಿ ಇವತ್ತು ತಾಯಂದಿರಷ್ಟು ಜನ ಬಂದಿದ್ದಾರೆ, ನಮ್ಮ ಅಣ್ಣ ತಮ್ಮಂದಿರಷ್ಟು ಜನ ಬಂದಿದ್ದಾರೆ. ಇವತ್ತು ವೇದಿಕೆ ಮೇಲೆ ನಮ್ಮ ಸಮಾಜದಿಂದ ದೊಡ್ಡ ಸ್ಥಾನದಲ್ಲಿದ್ದಾರೆ. ಯಾಕೆ ಸಣ್ಣವರು ನಾವು? ಅದಕ್ಕಾಗಿ ನಮಗೆ ಕೀಳರಿಮೆ ಬೇಡ. ಆಗ ಕೂಡ ಇವತ್ತು ಸಮಾಜ ನಮ್ಮನ್ನು ಸಣ್ಣ ದೃಷ್ಟಿಯಿಂದ ನೋಡ್ತಾ ಇದೆ. ಸಮಾಜ ಸವಿತಾ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಿಗಿರಿ, ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಜಿಲ್ಲಾ ಸವಿತಾ ಸಮಾಜದ ನೌಕರರ ಸಂಘದ ಅಧ್ಯಕ್ಷ ಆರ್ ನಾಗರಾಜ,
ಸ್ವಾಮಿ ವಿವೇಕಾನಂದ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷ ಡಾಕ್ಟರ್ ವಿಷ್ಣುಕುಮಾರ್, ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ವಿಜಯ್ ಭಾಸ್ಕರ್ ಇಟಗಿ, ಎಸ್ಆರ್ಎಸ್ ಮಹಿಳಾ ಮಹಾವಿದ್ಯಾಲಯ ನಿವೃತ್ತ ಪ್ರಾಚಾರ್ಯ ಸತ್ಯನಾರಾಯಣ, ನಗರಸಭೆ ನಾಮನಿರ್ದೇಶಿತ ಸದಸ್ಯ ವಲ್ಲೂರು ವೆಂಕಟೇಶ್, ಸವಿತಾ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷ ಗಾಯತ್ರಿ ಚಂದಪ್ಪ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ಕಂದಾಯ ಇಲಾಖೆಯಿಂದ ಅನುಷ್ಠಾನಗೊಳಿಸುವ ಬೆಳೆ ಹಾನಿ ವಿಪತ್ತು ನಿರ್ವಹಣೆ ಸೇರಿದಂತೆ ಇತರೆ ಯೋಜನೆಗಳ ಸಾಧನೆಯಲ್ಲಿ ಜಿಲ್ಲೆ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ತರಲು ಎಲ್ಲ ಹಂತದ ಅಧಿಕಾರಿಗಳು ಕೈಜೋಡಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಪ್ಪ ಯಲ್ಲಪ್ಪ ಭಜಂತ್ರೆ ಅವರು ಮನವಿ ಮಾಡಿದರು. ಅವರಿಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಹಿಂದುಳಿದ ಹಣಪಟ್ಟಿ ಕಟ್ಟಿಕೊಂಡಿರುವ ಜಿಲ್ಲೆಯನ್ನು ಬದಲಾಯಿಸಲು ಎಲ್ಲ ಹಂತದ ಅಧಿಕಾರಿಗಳ ತೊಡಗಿಸುವಿಕೆ ಮಹತ್ವದ್ದಾಗಿದೆ. ಆನ್ಲೈನ್ ಮೂಲಕ ಜಾರಿಗೊಳಿಸಬೇಕಾದ ಯೋಜನೆಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿ, ಗ್ರಾಮ ಸೇವಕರಿಂದ ಹಿಡಿದು ವಿಭಾಗ ಮಟ್ಟದ ಎಲ್ಲ ಅಧಿಕಾರಿಗಳು ಒಗ್ಗೂಡಿ ಕಾರ್ಯನಿರ್ವಹಿಸಿದ್ದಲ್ಲಿ ರಾಜ್ಯ ಮಟ್ಟದಲ್ಲಿಯೇ ಜಿಲ್ಲೆ ಮುಂಚೂಣಿಯಲ್ಲಿ ಬರುವಲ್ಲಿ ಸಂಶಯವಿಲ್ಲ. ಆಧಾರ ಜೋಡಣೆಯಲ್ಲಿ ಈಗಾಗಲೇ 61% ಸಾಧನೆಯಾಗಿದ್ದು, ಅನೇಕರು 100ಕ್ಕೆ 100ರಷ್ಟು ಸಾಧನೆಯನ್ನು ಸಾಧಿಸಿದ್ದಾರೆ. ಬೆಳೆಹಾನಿ ಪರಿಹಾರ ವಿತರಣೆ, ಕಂದಾಯ ದಾಖಲೆಗಳ ನಿರ್ವಹಣೆ ಒಳಗೊಂಡಂತೆ ಎಲ್ಲವೂ ಆನ್ಲೈನ್ ಮೂಲಕ ನಿರ್ವಹಿಸುತ್ತಿರುವುದರಿಂದ ಮತ್ತಷ್ಟು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವ ಅವಶ್ಯಕತೆ ಇದೆ. ಒತ್ತಡದಿಂದ ಕೆಲಸ ಮಾಡುವ ಬದಲು ನಿರಾಳವಾಗಿ ಎಲ್ಲ ಯೋಜನೆಗಳನ್ನು ಪ್ರಗತಿಯನ್ನು ಸಾಧಿಸಲು ಶ್ರಮಿಸಬೇಕು. ಏನೇ ಸಂಶಯಗಳಿದ್ದರೂ ನಿವಾರಿಸಿಕೊಂಡು ನಿಗದಿತ ಗುರಿ ಸಾಧಿಸಬೇಕೆಂದರು. ಎಲ್ಲ ಯೋಜನೆ ಆನ್ಲೈನ್ ಬೇಸ್ಡ್ ಯೋಜನೆ. ನಾ ಇಲ್ಲಿ ಬರೋಕ್ಕಿಂತ ಮೊದಲು ರೈತರ ಬಗ್ಗೆ ಒಂದು ನಾ ಇಲ್ಲಿ ಕೇಳಿದ್ದೆ, ಹಿಂದೆ ಯಾರ್ಯಾರು ADC ಕೆಲಸ ಮಾಡ್ಯಾರು, ಅವರಿಗೆ DC ಅದಾರ ಕೆಲವೊಂದು ಜನ, ಗೋವಿಂದ ರೆಡ್ಡಿ ಇರ್ಬೋದು, ರುದ್ರೇಶ್ ಗಾಳಿ ಅವ್ರು ಇರ್ಬೋದು, ಕರ್ಲಿಂಗ್ನವರು ಭಾಳ ಮಂದಿ ಕೆಲಸ ಮಾಡ್ಬೋದು. ನಮ್ಮ ಫ್ರೆಂಡ್ಸು, ನಮ್ಮ ಬ್ಯಾಚ್ಮೇಟ್ಸು, ಸೀನಿಯರ್ಸ್ ಎಲ್ಲ ಅವ್ರು ಕೇಳಿದ್ವಿ. ಆಮೇಲೆ ಬೇರೆ ಬೇರೆ ನಮ್ಮ ಫ್ರೆಂಡ್ಸೂ ಇದ್ರು, ಅವ್ರು ಕೇಳಿದ್ವಿ. ಬಟ್ ಏನು ಒಂದು ಟ್ಯಾಗ್ ಬ್ಯಾಕ್ವರ್ಡ್ ಅನ್ನೋ ಟ್ಯಾಗ್ ಕಟ್ಬಿಟ್ರೆ ಎಲ್ಲ ಇದ್ರಾಗೂ ನಾವು ಎಲ್ಲ ಹಾಕಿರ್ತೇವ್ರಿ. ಯಾಕಂದ್ರೆ ನಾವು ಹಿಂದೆ ಬೇರೆ ಕಡೆ ಇದ್ದಾಗ ನೋಡ್ತಿದ್ದೀವಿ, ರಾಯಚೂರಾದ್ರೆ ಎಲ್ಲ 20ರ ಮ್ಯಾಗ ಏನಿದ್ರು, ಯಾವುದು ಭೂಮಿ ರ್ಯಾಂಕಿಂಗ್ ಇರ್ಬೋದು, ಈಗ ಆಧಾರ್ ಸೀಡಿಂಗ್ ಇರ್ಬೋದು, ಲ್ಯಾಂಡ್ ಬೀಟ್ ಇರ್ಬೋದು, ಎನಿಥಿಂಗ್ ನಾವು ಇದನ್ನ ತಗೊಂಡ್ರೆಲ್ಲ. ಅದಕ್ಕೆ ನಾವು ಯೋಚನೆ ಮಾಡಿದ್ವಿ, ಯಾಕೆ ಮಾಡಬಾರ್ದು ನಾವು ಕೆಲಸ. ಸೊ ಇಲ್ಲಿ ನಾವು ಬಂದ್ಮ್ಯಾಗ, ಆಮೇಲೆ ಹೊಸ DC ಅವ್ರು ಬಂದ್ಮ್ಯಾಗ ನಾವು ಎಲ್ಲರಿಗೂ ಒಂದು ಸ್ಮಾರ್ಟ್ ಕೆಲಸ ಮಾಡೋಣ ಅಂತೇಳಿ ಎಲ್ಲ ತಹಸೀಲ್ದಾರಿಗೆ ಎಲ್ಲ ಹೇಳಿದಾಗ ಅವರೆಲ್ಲ ತಮಗೆ ಬಂದು ಹೇಳಿ, ಸೊ ಎಲ್ಲರೂ ನಾವು ಅಚೀವ್ಮೆಂಟ್ ಮಾಡಿದ್ವಿ. ಈ ಸ್ಟೇಟ್ ಲೆವೆಲ್ದಾಗ ತಗೊಂಡ್ರೆ ನಾವು 23-24ನೇ ರ್ಯಾಂಕ್ ಇದ್ದೀವಿ, ಭೂಮಿ ರ್ಯಾಂಕ್ ಇವತ್ತು 7-8ನೇ ರ್ಯಾಂಕ್ ಬಂದಿದ್ವಿ. ಆಧಾರ್ ಸೀಡಿಂಗ್ ಒಳಗೆ ನಾವು ಭಾಳ ಹಿಂದಿದ್ದೀವಿ, 21-22 ಇದ್ದೀವಿ, ಇವತ್ತು 5ನೇ ಪ್ಲೇಸ್ನಾಗ ಇದ್ದೀವಿ. ಅದೇ ರೀತಿ ಲ್ಯಾಂಡ್ ಬಿಟ್ಟು ಅರೌಂಡ್ 95% ಮಾಡಿ ಅದು 7ನೇ ಪ್ಲೇಸ್ನಾಗ ಇದ್ದೀವಿ. ಸೊ ಎಲ್ಲ ಕೇಸ್ ಒಳಗೂ ಎಲ್ಲ ಇದ್ರೊಳಗೂ ಈಗ 1 to 5 ಹಾಸನ್ ಡಿಸ್ಟಿಕ್ ಒಂದು ಪೈಲಟ್ ಡಿಸ್ಟಿಕ್ ಇತ್ತು, ಅದು ಮಾಡಿದ್ರು. ಅದು ಬಿಟ್ಟರೆ ಇನ್ನೊಂದು ಯಾವುದೋ ಡಿಸ್ಟಿಕ್ 450 ಡಾಟಾ ಎಂಟ್ರಿ ಮಾಡಿದ್ರೆ, ಅದು ಬಿಟ್ಟು 42 ಇದ್ದೀವಿ, ಇವತ್ತು 5ನೇ ಪ್ಲೇಸ್ನಾಗ ಇದ್ದೀವಿ. ಅದೇ ರೀತಿ ಲ್ಯಾಂಡ್ ಬಿಟ್ಟು ಅರೌಂಡ್ 95% ಮಾಡಿ ಅದು 7ನೇ ಪ್ಲೇಸ್ನಾಗ ಇದ್ದೀವಿ. ಸೊ ಎಲ್ಲ ಕೇಸ್ ಒಳಗೂ ಎಲ್ಲ ಇದ್ರೊಳಗೂ ಈಗ 1 to 5 ಹಾಸನ್ ಡಿಸ್ಟಿಕ್ ಒಂದು ಪೈಲಟ್ ಡಿಸ್ಟಿಕ್ ಇತ್ತು, ಅದು ಮಾಡಿದ್ರು. ಅದು ಬಿಟ್ಟರೆ ಇನ್ನೊಂದು ಯಾವುದೋ ಡಿಸ್ಟಿಕ್ 450 ಡಾಟಾ ಎಂಟ್ರಿ ಮಾಡಿದ್ರೆ, ಅದು ಬಿಟ್ಟು ನಮ್ದ ಸೆಕೆಂಡ್ 189 ಡಾಟಾ ಎಂಟ್ರಿ ಎಸ್ಪೆಷಲಿ ನಮ್ಮ ಲಿಂಗ್ಸೂರು ತಾಲೂಕವ್ರು ಮಾಡಿದ್ರು. ಈ ರೀತಿ ನಾವು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದೀವಿ. ಆ ರೀತಿ ಮಾಡಿ ತೋರಿಸಿದ್ವಿ ಎಲ್ಲರೂ. ಅಂದ್ರೆ ಇದಕ್ಕೆ ಒಬ್ಬರ ಕಾರಣ ಅಲ್ಲ, ಇಲ್ಲಿದ್ದಂತ AC ಇರ್ಬೋದು, ತಹಸೀಲ್ದಾರ್ಸ್ ಇರ್ಬೋದು, ಗ್ರೇಡ್ 2 ತಹಸೀಲ್ದಾರ್ಸ್ ಇರ್ಬೋದು, ಸಿರಸ್ದಾರ್ ಇರ್ಬೋದು, ಆಮೇಲೆ DTಸು, RI, VA, ಗ್ರಾಮ ಸಹಾಯಕಂತ ಎಲ್ಲರೂ ಎಫರ್ಟ್ ಹಾಕಿದಾಗ ನಾವು ಇದನ್ನ ಅಚೀವ್ ಮಾಡಕ್ ಸಾಧ್ಯ ಆಯ್ತು. ಕೆಲಸ ಮಾಡಲೇಬೇಕು. ತಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಮಾತೃ ಇಲಾಖೆಯಾಗಿದ್ದು, ಗ್ರಾಮ ಲೆಕ್ಕಿಗರಿಂದ ಹಿಡಿದು ಎಲ್ಲ ಹಂತದ ಅಧಿಕಾರಿಗಳು ತೊಡಗಿಸಿಕೊಂಡು ಕೆಲಸ ನಿರ್ವಹಿಸುತ್ತಿದ್ದಾರೆ. ಮತ್ತಷ್ಟು ಚುರುಕಾಗಿ ಕಾರ್ಯನಿರ್ವಹಿಸಿದ್ದಲ್ಲಿ ಜಿಲ್ಲೆ ರ್ಯಾಂಕಿಂಗ್ ಬದಲಾಗಲು ಸಾಧ್ಯವಿದೆ. ಭೂಮಿ ತಂತ್ರಾಂಶ ಸೇರಿದಂತೆ ವಿಪತ್ತು ನಿರ್ವಹಣೆ, ಬೆಳೆ ಪರಿಹಾರ, 1 ರಿಂದ 5 ದಾಖಲೆಗಳ ನಿರ್ವಹಣೆ ಎಲ್ಲರ ಸಹಕಾರ ಅಗತ್ಯವಾಗಿದೆ. ಕಾರ್ಯಾಗಾರದ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕೆಂದರು. ಈ ತರಬೇತಿ ಯಾವುದಕ್ಕಂದ್ರೆ ಪ್ರಚಲಿತ ಕಂದಾಯ ಇಲಾಖೆಯ ಏನು ಯೋಜನೆಗಳು ನಡೆದಿದ್ದೇವೆ, ಆ ತರ ನಮ್ಮ ಕಂದಾಯ ಇಲಾಖೆಯ ಸಿಬ್ಬಂದಿ ಯಾವ ತರ ತರಬೇತಿ ಪಡೆದು ನಾವು ಬದಲಾಗುತ್ತಿರುವಂತೆ
ಕಂದಾಯ ಇಲಾಖೆಯ ದೃಷ್ಟಿಕೋನದಂತೆ ನಾವು ಅಪ್ಡೇಟ್ ಆಗಬೇಕು. ಆ ಒಂದು ರೀತಿಯಿಂದ ಕೆಲವೊಂದು ತಂತ್ರಗಳನ್ನು, ಕೆಲವೊಂದು ಮಾಹಿತಿಗಳನ್ನು ನೀಡಕ್ಕೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ನಿನ್ನೆ ಎಲ್ಲ ತಹಸೀಲ್ದಾರ್ಗಳ ಜೊತೆ ಚರ್ಚಿಸಿ, ಮಾನ್ಯ ಎಸಿ ಮೇಡಮ್ ಅವರು ಮತ್ತು ಸರ್ ಜೊತೆ ಚರ್ಚಿಸಿ ಒಂದು ನಾವು ನಮ್ಮ ಇಲಾಖೆ, ಅದು ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಪ್ಯಾರಾಮೆಟ್ರಿಕ್ಸ್ದಲ್ಲಿ ನಾವು ಟಾಪ್ ಬರಬೇಕು ಅನ್ನುವಂಥ ಉದ್ದೇಶದಿಂದ ಈಗಾಗಲೇ ನಾವು ಭೂಮಿಯಲ್ಲಿ ಅಚೀವ್ ಮಾಡಿದೆವು. ಲಾಸ್ಟ್ 28ರಿಂದ 8ನೇ ಸ್ಥಾನಕ್ಕೆ ಬಂದಿದ್ದೆವು. ತುಂಬಾ ಅಭಿನಂದನಾರ್ಹ ಕೆಲಸಗಳನ್ನು ಮಾಡಿದೆವು. ಮಾನ್ಯ ಇದಕ್ಕೆ ಅಪರ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎಸಿ ಸರ್ ಅವರ ಸಹಕಾರ ಇದೆ. ವಿಶೇಷವಾಗಿ ತಾವೆಲ್ಲರೂ ಕೂಡ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿದ್ದಕ್ಕೆ ಇದು ಬಂದಿದೆ. ಅದೇ ತರ ಈ ಸರ್ಕಾರದಲ್ಲಾಗಲಿ ಮತ್ತೆ ವಿವಿಧ ಯೋಜನೆಗಳು 1 to 5 ಆಗಲಿ ಬೇರೆ ಬೇರೆ ಇದರಲ್ಲೂ ನಾವು ಉನ್ನತ ಮಟ್ಟದಲ್ಲಿ ಬರಬೇಕು. ನಮ್ಮ ರಾಯಚೂರು ಜಿಲ್ಲೆ ಕರ್ನಾಟಕದ ಒಂದು ಏನು ರ್ಯಾಂಕಿಂಗ್ ಮಟ್ಟದಲ್ಲಿ ಮ್ಯಾಲ್ ಬರಬೇಕು ಅನ್ನುವಂಥ ಸದುದ್ದೇಶದಿಂದ ಇವತ್ತು ಸಂಡೇ ಇದ್ರೂ ಕೂಡ ನಾವು ಯಾವುದೇ ವಿಷಯ ನಮಗೆ ಡೌಟ್ ಇರಬಾರ್ದು. ಕಂದಾಯ ಇಲಾಖೆ ಮಾತ್ರ ಇಲಾಖೆ, ನಾವು ಇದೇ ಇಲಾಖೆಯವರಿಗೆ ಗೈಡ್ ಮಾಡಿದವರು, ಆದೇಶ ಮಾಡಿದವರು, ಕಾನೂನನ್ನ ಸುವ್ಯವಸ್ಥೆನ ಕಾಪಾಡಿದವರು. ಹಾಗಾಗಿ ನಾವು ಎಲ್ಲಾ ರೀತಿಯಿಂದ ಕೆಲಸದಲ್ಲಿ ದಕ್ಷತೆ ಇರಬೇಕು. ಮತ್ತೆ ಇನ್ ಟೈಮಿಗೆ ಸಕಾಲದಲ್ಲಿ ಕೆಲಸ ಮಾಡುವಂತ ಉದ್ದೇಶದಿಂದ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಇವತ್ತು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನಾನು ಅಪರ ಜಿಲ್ಲಾಧಿಕಾರಿಗಳಿಗೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಾನು ತುಂಬಾ ಅಭಿನಂದಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅವರಿಗೆ ತುಂಬ ಹೃದಯದ ಸ್ವಾಗತ. ವೇದಿಕೆಯಲ್ಲಿ ಸಹಾಯಕ ಆಯುಕ್ತೆ ಮಹಿಬೂಬಿ, ತಹಸೀಲ್ದಾರ್ಗಳಾದ ಚನ್ನಪ್ಪ ಗಂಟಿ ಸೇರಿದಂತೆ ವಿವಿಧ ತಾಲೂಕಿನ ತಹಸೀಲ್ದಾರರು, ಗ್ರಾಮ ಲೆಕ್ಕಾಧಿಕಾರಿಗಳು, ಶಿರಸ್ತಿದಾರರು, ಕಂದಾಯ ನಿರೀಕ್ಷಕರು ಭಾಗಿಯಾಗಿದ್ದರು. ಕೃಷ್ಣಾ ನದಿಯಲ್ಲಿ ಪ್ರವಾಹ ಇಳಿಮುಖವಾಗಿದ್ದು ಮುಳುಗಡೆಯಾಗಿದ್ದ ಲಿಂಗಸೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಸಂಚಾರ ಮುಕ್ತವಾಗಿದ್ದು ಕೃಷ್ಣಾ ನದಿಗೆ ನೀರು ಹರಿಕೆ ಪ್ರಮಾಣ ಇಳಿಕೆಯಾಗಿದೆ. ಆದರೆ ಜಿಲ್ಲೆಯಾದ್ಯಂತ ಜಿಟಿ ಮಳೆ ಮುಂದುವರೆದಿದೆ. ಮಹಾರಾಷ್ಟ್ರ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ಇಂದು ಬಸವಸಾಗರ ಜಲಾಶಯದಿಂದ 1.40 ಲಕ್ಷ ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಹರಿಬಿಟ್ಟಿದ್ದರಿಂದ ಪ್ರವಾಹ ಕಡಿಮೆಯಾಗಿ ಶೀಲಹಳ್ಳಿ ಸೇತುವೆ ಸಂಚಾರ ಮುಕ್ತವಾಗಿದೆ. 33 ಟಿಎಂಸಿ ಸಾಮರ್ಥ್ಯದ ಬಸವಸಾಗರ ಜಲಾಶಯದಲ್ಲಿ 27.80 ಟಿಎಂಸಿ ನೀರು ಸಂಗ್ರಹವಿದೆ. 1.70 ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಇದ್ದು 30 ಕ್ರಸ್ಟ್ ಗೇಟ್ಗಳ ಮೂಲಕ 1,40,770 ಕೃಷ್ಣಾ ನದಿಗೆ ಹರಿಬಿಡಲಾಗಿದೆ. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳು ತುಂಬಿ ಹರಿಯುತ್ತಿವೆ. ಮಳೆಯಿಂದ ಹೆಚ್ಚಿನ ಪ್ರಮಾಣ ನೀರು ನದಿಗೆ ಸೇರುತ್ತಿದೆ. ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಕುಸಿತವಾಗಿರುವ ಪರಿಣಾಮ ಆರ್ಟಿಪಿಎಸ್ನ 5 ಘಟಕಗಳು ಹಾಗೂ ವೈಟಿಪಿಎಸ್ನ 2 ಘಟಕಗಳು ಉತ್ಪಾದನೆ ನಿಲುಗಡೆಗೊಳಿಸಲಾಗಿದೆ. ಆರ್ಟಿಪಿಎಸ್ನ 1,720 ಮೆಗಾವಾಟ್ ಉತ್ಪಾದನೆ ಸಾಮರ್ಥ್ಯವಿದ್ದು 210 ಮೆಗಾವಾಟ್ ವಿದ್ಯುತ್ ಉತ್ಪಾದಿಸುವ 4 ಮತ್ತು 5ನೇ ಘಟಕ, 250 ಮೆಗಾವಾಟ್ ವಿದ್ಯುತ್ ಉತ್ಪಾದಿಸುವ 8ನೇ ಘಟಕ ಮಾತ್ರ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿದೆ. ಒಟ್ಟು 400 ಮೆಗಾವಾಟ್ ಮಾತ್ರ ಉತ್ಪಾದನೆಯಾಗುತ್ತಿದೆ. ಉಳಿದೆಲ್ಲ ಘಟಕ ತಾಂತ್ರಿಕ ಹಾಗೂ ಬೇಡಿಕೆ ಕುಸಿತದಿಂದ ನಿಲುಗಡೆಗೊಳಿಸಲಾಗಿದೆ. 800 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ವೈಟಿಪಿಎಸ್ 2 ಘಟಕಗಳು ಸ್ಥಗಿತಗೊಂಡಿದೆ. ಸೋಲಾರ, ಜಲಾಧಾರಿತ ಹಾಗೂ ಇತರೆ ಮೂಲಗಳಿಂದ ವಿದ್ಯುತ್ ಲಭ್ಯವಾಗುತ್ತಿರುವುದರಿಂದ ಶಾಖೋತ್ಪನ್ನ ಘಟಕಗಳ ಉತ್ಪಾದನೆಗೆ ವಿರಾಮ ನೀಡಲಾಗಿದೆ ಎಂದು ಹೇಳಲಾಗಿದೆ. ಏಮ್ಸ್ ಮಂಜೂರಾತಿಗೆ ನಡೆಯುತ್ತಿರುವ ಹೋರಾಟ 843ನೇ ದಿನಕ್ಕೆ ಮುಂದುವರೆದಿದೆ. ಏಮ್ಸ್ ಮಂಜೂರಿಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಸ್ಪಂದನೆ ದೊರೆಯದೆ ಹೋಗಿದೆ. ರಾಜ್ಯ ಸರ್ಕಾರ ಮನವಿಯು ಸ್ಪಂದಿಸುವ ಕೇಂದ್ರ ಸರ್ಕಾರ ಹಠಮಾರಿತನವನ್ನು ಮುಂದುವರೆಸಿದೆ. ಕೇಂದ್ರ ತಾರತಮ್ಯ ನೀತಿ ಖಂಡಿಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಿಕ್ಕಾರ
ಪ್ರತಿಭಟನೆಯಲ್ಲಿ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ ಕಳಸ, ಅಶೋಕ್ ಕುಮಾರ್ ಜೈನ್, ಜಾನ್ ವೈಸ್ಲಿ, ವೆಂಕಟರೆಡ್ಡಿ ದಿನ್ನಿ, ಜಗದೀಶ್ ಪುರತಿಪ್ಲಿ, ಗುರುರಾಜ್ ಕುಲಕರ್ಣಿ, ವಿನಯ್ ಕುಮಾರ್ ಚಿತ್ರಕಾರ, ಆಂಜನೇಯ ಮರಾಠಿ, ಸುಮಿತ್, ಅರವಿಂದ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸವಿತಾ ಸಮಾಜ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ. ಉತ್ತಮ ಶಿಕ್ಷಣ ಪಡೆದು ಪಾಲಕರು ಸಮಾಜಕ್ಕೂ ಗೌರವ ತನ್ನಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ತರಬೇತಿ. ಜಿಲ್ಲೆ ಅಭಿವೃದ್ಧಿಯಲ್ಲಿ ರಾಜ್ಯದಲ್ಲಿಯೇ ಮುಂಚೂಣಿಗೆ ತರಲು ತೊಡಗಿಸಿಕೊಳ್ಳಿ. ಎಡಿಸಿ ಶಿವಾನಂದ. ಜಿಲ್ಲೆಯಲ್ಲಿ ಮುಂದುವರೆದ ಮಳೆ. ಕೃಷ್ಣಾ ನದಿಗೆ ನೀರಿನ ಪ್ರಮಾಣದಲ್ಲಿ ಇಳಿಕೆ. ವಿದ್ಯುತ್ ಬೇಡಿಕೆ ಇಳಿಕೆ. ಆರ್ಟಿಪಿಎಸ್ 5 ಮತ್ತು ವೈಟಿಪಿಎಸ್ 2 ಘಟಕಗಳು ಉತ್ಪಾದನೆ ಸ್ಥಗಿತ. ಏಮ್ಸ್ ಮಂಜೂರಾತಿಗೆ ಆಗ್ರಹಿಸಿ 843ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟ ಹೋರಾಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.